ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಶಿವನ ಗಣಗಳ ಬಗ್ಗೆ. ಭಗವಾನ್ ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು. ಬ್ರಹ್ಮನು ಬ್ರಹ್ಮಾಂಡ ಸೃಷ್ಟಿಕರ್ತ, ಭಗವಾನ್ ವಿಷ್ಣುವು ಬ್ರಹ್ಮಾಂಡದ ರಕ್ಷಕ ಮತ್ತು ಶಿವನು ಬ್ರಹ್ಮಾಂಡದ ನಾಶಕ. ಸೃಷ್ಟಿ, ರಕ್ಷಣೆ ಮತ್ತು ವಿನಾಶ ನಮ್ಮ ಜೀವನದ 3 ಅಂಶಗಳಾಗಿವೆ. ಭಗವಾನ್ ಶಿವ ಬಹಳ ಜನಪ್ರಿಯ ಮತ್ತು ಸುಲಭವಾಗಿ ಸಂತೋಷ ಪಡುಬಹುದಾದ ದೇವ. ಅವನ ರೂಪವು ತುಂಬಾ ಸರಳವಾದ ಲಿಂಗ ರೂಪದಲ್ಲಿದೆ. ಅವರನ್ನು ಅಭಿಷೇಕ ಪ್ರಿಯ ಎಂದು ಕರೆಯಲಾಗುತ್ತದೆ. ಅವರನ್ನು ಸರಳವಾದ ನೀರಿನ ಅಭಿಷೇಕದಿಂದ ಸಂತೋಷಪಡಿಸಬಹುದು. ಭಗವಾನ್ ಶಿವನ ಪತ್ನಿ ದೇವಿ ಪಾರ್ವತಿ ಮತ್ತು ಗಣಪತಿ ಮತ್ತು ಸ್ಕಂದ ಅವರ ಪುತ್ರರು. ಶಿವನ ಪ್ರಮಾತ ಗಣಗಳು ಎಂಬ ಶಿವನ ಪರಿಚಾರಕರು ಯಾವಾಗಲೂ ಭಗವಂತನ ಸೇವೆಗೆ ಇರುತ್ತಾರೆ. ಶಿವನ ಎಲ್ಲ ದೇವಾಲಯಗಳಲ್ಲಿ ಪಾರ್ವತಿ, ಗಣಪತಿ, ಸ್ಕಂದ ಮತ್ತು ಪ್ರಮಾತ ಗಣಗಳ ಉಪಾಲಯಗಳು ಒಳಗೊಂಡಿರುತ್ತವೆ. ಎಲ್ಲ ಗಣಗಳ ನಾಯಕ ಗಣೇಶ ಎಂದು ಹೇಳಲಾಗುತ್ತದೆ. ಪುರಾಣದ ಪ್ರಕಾರ ಗಣಗಳು ಶಿವನ ನಿರಂತರ ಸಹಚರರು. ಅವರು ವಿಕೃತ ಮತ್ತು ಬುದ್ಧಿಮಂದ ಜೀವಿಗಳು ಎಂದು ವಿವರಿಸಲಾಗಿದೆ. ಅವರು ಯಾವುದೇ ಮಾನವ ಭಾಷೆಗಳನ್ನು ಮಾತನಾಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಶಿವನು ಮಾತನಾಡುವಾಗ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಶಿವನು ಗಣಗಳೊಂದಿಗೆ ಬಹಳ ನಿಕಟವಾಗಿದ್ದನು. ಎಲ್ಲ ಗಣಗಳು ಸ್ಮಶಾನದ ಮೈದಾನದಲ್ಲಿ ವಾಸಿಸುತ್ತವೆ. ಆದ್ದರಿಂದ ಭಗವಾನ್ ಶಿವನು ಆ ಎಲ್ಲ ಗಣಗಳನ್ನು ತನ್ನ ಶಿವ ತಾಂಡವದಿಂದ ತೊಡಗಿಸಿಕೊಳ್ಳುತ್ತಾನೆ. ಅದರಿಂದ ಅವರು ಮಂತ್ರಮುಗ್ಧರಾಗುತ್ತಾರೆ ಮತ್ತು ಜನರಿಗೆ ತೊಂದರೆ ನೀಡುವುದನ್ನು ಮರೆತು ಬಿಡುತ್ತಾರೆ ಮತ್ತು ಜನರು ತಮ್ಮ ಕೆಲಸವನ್ನು ಶಾಂತಿಯಿಂದ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಯೋಗಶಾಸ್ತ್ರದಲ್ಲಿ ಗಣಗಳೆಲ್ಲರೂ ಶಿವಭಕ್ತರು ಎಂದು ಹೇಳಲಾಗುತ್ತದೆ. ಅವರು ಯಾವಾಗಲೂ ಅವನ ಸುತ್ತಲೂ ಇರುವವರು. ಗಣಗಳು ಶಿವನ ಸ್ನೇಹಿತರು, ಪರಿಚಾರಕರು ಮತ್ತು ಸಹಚರರು. ಅವರು ಕೈಲಾಸ ಪರ್ವತದಲ್ಲಿ ಶಿವನೊಂದಿಗೂ ಇರುತ್ತಾರೆ. ಶಿವಗಣಗಳು ಬುದ್ಧಿಮಂದ್ಯರು ಮತ್ತು ಆಕಾಶ ಜೀವಿಗಳು. ಅವರು ದೇವತೆಗಳೂ ಅಲ್ಲ ಅಥವಾ ರಾಕ್ಷಸರೂ ಅಲ್ಲ, ಆದರೆ ಅಲೌಕಿಕ ಜೀವಿಗಳ ಒಂದು ವರ್ಗ. ಶಿವಯೊಬ್ಬ ಯೋಗಿಯಾಗಿದ್ದರೂ ಭೋಗವನ್ನು ಆನಂದಿಸುವ ಜನರಿಂದ ಅಥವಾ ಸಾಮಾಜಿಕವಾಗಿ ತುಂಬ ಪ್ರಸ್ತುತವಾಗಿರುವವರಿಂದ ಸುತ್ತುವರಲ್ಲ. ಅವನು ಅವರನ್ನು ತನ್ನ ಭಕ್ತರೆಂದು ಸ್ವೀಕರಿಸುತ್ತಾನೆ, ಆದರೆ ಪ್ರಪಂಚ ಮತ್ತು ಸಮಾಜದಿಂದ ದೂರವಿಡಲ್ಪಟ್ಟವರನ್ನು ಅವನು ಸ್ವೀಕರಿಸುತ್ತಾನೆ. ಯಾರು ತಮ್ಮದೇ ಎಂದು ಕರೆಯಲು ಯಾರೂ ಇಲ್ಲ. ದುಃಖ ಆತ್ಮಗಳು ಅಥವಾ ಅಸಾಂಪ್ರದಾಯಿಕ ಆತ್ಮಗಳು ಯಾರು ಹೊಂದಿಕೆಯಾಗುವುದಿಲ್ಲ ಅಥವಾ ಬೇರ್ಪಟ್ಟ ಜೀವಿಗಳನ್ನು ಶಿವ ಸ್ವೀಕರಿಸುತ್ತಾನೆ. ಸಿದ್ಧರು ಎಂದು ಕರೆಯಲ್ಪಡುವ ಸಂತರು ಮತ್ತು ಋಷಿಮುನಿಗಳು ಸ್ವಾಭಾವಿಕವಾಗಿ ಆದಿಯೋಗಿ ಶಿವನಿಗೆ ಹತ್ತಿರವಾಗುತ್ತಾರೆ. ಗಣಗಳು ಯಾವಾಗಲೂ ಶಿವನ ಜೊತೆಯಲ್ಲಿರುವ ಆತ್ಮಗಳು. ಕೆಲವರು ಅವನೊಂದಿಗೆ ಕೈಲಾಸ ಪರ್ವತದಲ್ಲಿ ಇರುತ್ತಾರೆ ಮತ್ತು ಕೆಲವು ಭಯಾನಕ ಗಣಗಳು ಸ್ಮಶಾನದ ಮೈದಾನದಲ್ಲಿ ಇರುತ್ತವೆ ಎಂದು ಹೇಳಲಾಗುತ್ತದೆ. ಗಣಗಳು ನಿಖರವಾಗಿ ದೆವ್ವಗಳಲ್ಲ. ಅವರು ಭಗವಾನ್ ಶಿವನೊಂದಿಗೆ ಪ್ರಯಾಣಿಸುವ ಅಲೌಕಿಕ ಜೀವಿಗಳು. ಅವರು ವಿಳಂಬ, ಅಡೆತಡೆಗಳನ್ನು ಉಂಟು ಮಾಡುತ್ತಾರೆ ಮತ್ತು ಭಕ್ತರನ್ನು ಪರೀಕ್ಷಿಸುತ್ತಾರೆ. ಇನ್ನು ಕೆಲವು ಗಣಗಳು ಭಗವಂತನ ಸೇವೆಯಲ್ಲಿ ಭಕ್ತರಿಗೆ ಸಹಾಯ ಮಾಡುತ್ತಾರೆ ಮತ್ತು ಬೆಂಬಲಿಸುತ್ತಾರೆ. ಶಿವಗಣಗಳೆಂದರೆ ಭೂತಗಳು, ನಾಗಗಳು, ಯಕ್ಷರು, ಪ್ರಮಾತರು, ಪಿಶಾಚಿಗಳು, ರಾಕ್ಷಗಣಗಳು, ವಿನಾಯಕರು, ಗುಹ್ಯಕರು, ಗಂಧರ್ವರು, ವಿದ್ಯಾಧಾರರು ಮತ್ತು ಸಿದ್ಧರು. ಕೆಲವು ಪ್ರಸಿದ್ಧ ಗಣಗಳೆಂದರೆ ನಂದಿ, ಭೃಂಗಿ, ಮಹಾಬಲಿ, ವೀರಭದ್ರ, ಗಣಪ್ರೀತ, ವಾಸುಕಿ, ಆತ್ಮಗಳು, ಪ್ರೇತಗಳು, ಪಿಶಾಚಿಗಳು, ಅಗ್ನಿಬೇತಾಳಗಳು, ಮಾಸಗಳು, ಭೂತಗಳು, ಡಾಕಿನಿಯರು, ಶಾಕಿನಿಯರು, ಗಂಧರ್ವರು, ಮಹಾಮಾರಿಗಳು, ಜ್ವರಗಳು, ಮಾತೆಗಳು, ಪಿಂಗಲಗಳು, ರುದ್ರರು, ಕಪಾಲಿಕರು ಮತ್ತು ಯಕ್ಷರು ಇತ್ಯಾದಿ ಗಣಗಳೂ ಇದ್ದಾವೆ. ಹಲವಾರು ಶಿವಗಣಗಳು ಮತ್ತು ಅವರ ನಾಯಕರೂ ಇದ್ದಾರೆ, ಆದರೆ ಇವು ಪ್ರಾಥಮಿಕ ಶಿವಗಣಗಳು.
ದೇವಿ ಪಾರ್ವತಿ ಮೊದಲ ಬಾರಿ ಕೈಲಾಸಕ್ಕೆ ಬಂದಾಗ ಅವಳು ಎಲ್ಲ ಗಣಗಳಿಗೆ ಆಹಾರವನ್ನು ನೀಡಲು ಯೋಚಿಸಿದಳು. ನಂದಿಯು ಕೈಲಾಸದಲ್ಲಿರುವ ಗಣಗಳ ಬಗ್ಗೆ ಪಾರ್ವತಿಗೆ ವಿವರಿಸುತ್ತಾನೆ. ಕೈಲಾಸದಲ್ಲಿ ನೆಲೆಸಿರುವ ಈ ಪ್ರಮಾತ ಗಣಗಳು ವಿವಿಧ ರೂಪಗಳನ್ನು ಹೊಂದಿದ್ದವು. ಕೆಲವರು ಗೋಮುಖ, ಮೇಷಮುಖ, ವಾನರಮುಖ, ಕುಕ್ಕುಟಮುಖ, ಕೆಲವರು ಸಮಾಜ, ಶರಾಬ, ಉಸ್ತಾರ, ಶಾರ್ದೂಲಮುಖ, ಮಹಿಷಮುಖ, ಅಶ್ವಮುಖ, ಸಾರಂಗಮುಖ, ಮರ್ಜಲಮುಖ, ಸರ್ಪಮುಖ, ಸಿಂಹಮುಖ, ವಾರಾಹಮುಖ, ವಿಹಾಗಮುಖ, ದ್ವಿಮುಖಗಳು, ತ್ರಿಮುಖಗಳು ಮತ್ತು ಕೆಲವು ಪ್ರಮಾತರು ಚತುರ್ಮುಖಗಳು, ಪಂಚಮುಖಗಳು ಮತ್ತು ಏಕಮುಖ ರೂಪಾಂತರಗೊಂಡಿದ್ದರು. ಕೆಲವರಿಗೆ ಸಹಸ್ರಮುಖಗಳಿದ್ದವು. ಇನ್ನು ಕೆಲವರಿಗಂತೂ ಮುಖಗಳೇ ಇರಲಿಲ್ಲ. ಕೆಲವರು ಕುರಿಮಾರಿ, ಲಂಬಾಸಿಕ ಮತ್ತು ಗಜಕರ್ಣ, ಅಜಕರ್ಣ, ಅಜೀತಕರ್ಣಗಳನ್ನು ಪಡೆದಿದ್ದರು. ಕೆಲವರು ವಿಜಯಘಂಟಕರ್ಣ ಮತ್ತು ವೀರಕರ್ಣಗಳಾಗಿ ಕಾಣಿಸಿಕೊಂಡರು. ಕೆಲವರಿಗೆ ಕೈಯಲ್ಲಿ ಮುಖವಿತ್ತು ಮತ್ತು ಹೊಟ್ಟೆ ಇತ್ತು. ಕೆಲವರು ಕೈ ಮತ್ತು ಹೊಟ್ಟೆಯನ್ನು ತಮ್ಮ ದೇಹವನ್ನಾಗಿ ಮಾಡಿಕೊಂಡಿದ್ದರು. ಕೆಲವು ನಿರಾಕಾರವಾಗಿದ್ದರು ಮತ್ತು ಕೆಲವು ಅದೃಶ್ಯವಾಗಿದ್ದರು. ಇಂತಹ ಕೋಟಿ ಕೋಟಿ ಪ್ರಮಾತಗಣಗಳನ್ನು ನೋಡಿ ಮತ್ತು ಅವರ ಶಬ್ದಗಳನ್ನು ಕೇಳಿದ ಪಾರ್ವತಿಯು ಆಶ್ಚರ್ಯಚಕಿತಳಾಗಿದ್ದಳು ಮತ್ತು ಎಲ್ಲ ಗಣಗಳ ಪರಿಚಯವನ್ನು ಕೇಳಿ ಸಂತೋಷಪಟ್ಟಿದ್ದಳು. ಇನ್ನೂ ವಿವಿಧ ವಿಧಗಳಲ್ಲಿ ಗಣಗಳಿದ್ದಾರೆ. ರೆಕ್ಕೆಗಳನ್ನು ಹೊಂದಿರುವ ಆಕಾಶ ಸಂಗೀತಗಾರರಾದ ಗಂಧರ್ವರು, ಅತ್ಯಂತ ಆಕರ್ಷವಾಗಿರುವ ಅಪ್ಸರೆಯರು, ಕುದುರೆ ತಲೆಯ ಕಿನ್ನರ ಸಂಗೀತಗಾರರು, ಪ್ರೇತಗಳು ಮತ್ತು ಆತ್ಮಗಳು. ಅವರು ಮನುಷ್ಯರಂತೆ ವಾಸಿಸುತ್ತಿದ್ದ ಸ್ಥಳಗಳನ್ನು ಕಾಡುತ್ತಿದ್ದರು. ಬೇತಾಳಗಳು ದೇಹವನ್ನು ಕದಿಯುವ ರಕ್ತ ಪಿಶಾಚಿಗಳಾಗಿದ್ದರು. ಭೈರವರು ಪ್ರಾಣಿ ತಲೆಯ ಆತ್ಮಗಳು. ಯಕ್ಷರು ಆಕಾಶದ ಖಂಜಂಚಿಗಳು ಮತ್ತು ಮರಗಳಲ್ಲಿ ವಾಸಿಸುವ ಪ್ರಕೃತಿ ಶಕ್ತಿಗಳು, ಅಥವಾ ಅವರು ಭೂಮಿಯ ಅಡಿಯಲ್ಲಿ ಆಳವಾಗಿ ಉಳಿಯುತ್ತಿದ್ದರು. ಡಾಕಿನಿಯರು ಕಾಳಿಯೊಂದಿಗೆ ಪ್ರಯಾಣಿಸುವ ಯೋಧ ಮಹಿಳೆಯರು. ನಾಗಗಳು ಸಂಪತ್ತನ್ನು ಭೂಮಿಯ ಆಳದಲ್ಲಿ ಬಚ್ಚಿಡುವ ಸರ್ಪಗಳು. ಹೆಚ್ಚಿನ ಶಿವಗಣಗಳು ಪುರುಷರಾಗಿದ್ದರು. ಅವರು ಭಾಂಗ್ ಮತ್ತು ಧ್ಯಾನವನ್ನು ಆನಂದಿಸುತ್ತಿದ್ದರು. ಅವರು ಎಂದಿಗೂ ಮಹಿಳೆಯರ ಬಗ್ಗೆ ಚರ್ಚಿಸಿ ಅಥವಾ ಅವಮಾನಿಸುವುದಿಲ್ಲ. ಅವರು ಹೆಚ್ಚಾಗಿ ಬ್ರಹ್ಮಚಾರಿಗಳು ಮತ್ತು ಶಿವನಂತಹ ಯೋಗಿಗಳು. ಸ್ತ್ರೀಯರಲ್ಲೂ ಕೂಡ ಕೆಲವು ಪ್ರಮುಖ ಶಿವಗಣಗಳಿದ್ದರು. ಅದರಲ್ಲಿ 2 ವಿಭಾಗಗಳಲ್ಲಿ ಬರುತ್ತಾರೆ: ಬುದ್ಧಿಮಂದ ಸ್ತ್ರೀ ಆತ್ಮಗಳು ಮತ್ತು ಸುಂದರ ಅಪ್ಸರೆಗಳು. ಅಪ್ಸರೆಯರು, ಯಕ್ಷಿಣಿಯರು ಸಹ ಶಿವನ ಸ್ತ್ರೀ ಭಕ್ತರಾಗಿದ್ದರು. ಶಿವ ಸಾಮಾನ್ಯವಾಗಿ ಪುರುಷ ಭಕ್ತರು ಮತ್ತು ಋಷಿಗಳೊಂದಿಗೆ ಇರುತ್ತಾನೆ. ಮೊದಲ ಸ್ತ್ರೀ ಉಪಸ್ಥಿತಿ ಅವನ ಜೀವನದಲ್ಲಿ ದೇವಿ ಪಾರ್ವತಿ ಮಾತ್ರ. ಸ್ತ್ರೀಗಣಗಳಲ್ಲಿ ಯಕ್ಷಿಣಿಯರೂ ಇದ್ದಾರೆ. ಯಾರು ತುಂಬ ಸುಂದರವಾಗಿದ್ದಾರೆ, ಅಂದವಾದ ಬಟ್ಟೆಗಳನ್ನು ಧರಿಸಿ ಆಭರಣಗಳನ್ನು ಧರಿಸುತ್ತಾರೆ ಮತ್ತು ಅವುಗಳು ಒಂದು ರೀತಿಯ ಪರಿಮಳಯುಕ್ತ ವಾಸನೆಯನ್ನು ಹೊಂದಿರುತ್ತವೆ. ಯಕ್ಷಿಣಿಯರನ್ನು ಸುಂದರ ಮತ್ತು ಶ್ರೀಮಂತ ಮಹಿಳೆಯರಂತೆ ಚಿತ್ರಿಸಲಾಗಿದೆ. ಶಿವನು ಅವರಿಗೆ ಗಮನ ಕೊಡುವುದಿಲ್ಲ. ಅವರು ಶಿವನನ್ನು ಸಾಧನ ಮೂಲಕ ಸೇವಿಸುತ್ತಾರೆ. ಶಿವನು ಪಾರ್ವತಿಯ ಭಕ್ತಿಗಾಗಿ ತನ್ನ ಹೃದಯವನ್ನು ಕೊಟ್ಟನು. ಅನೇಕ ಅತ್ಯಂತ ಸುಂದರವಾದ ಯಕ್ಷಿಣಿಗಳು ಸಹ ಶಿವನ ಸೇವೆ ಮಾಡುತ್ತಾರೆ ಮತ್ತು ಶಿವ ನೀಡಿದ ಕೆಲವು ಅತೀಂದ್ರಿಯ, ಮಾಂತ್ರಿಕ ಮತ್ತು ಅಲೌಕಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಈ ಯಕ್ಷಿಣಿಯರು ಸರ್ವಶಕ್ತರಾಗಿದ್ದಾರೆ. ಅವರ ಒಡೆಯ ಶಿವ, ದೇವಾದಿದೇವ ಮಹಾದೇವ ಏನೆಂದು ಊಹಿಸಿಕೊಳ್ಳಬಹುದು. ಅವರು ಏನಾದರೂ ನೀಡಲು ಸಮರ್ಥರಾಗಿದ್ದಾರೆ ಎಂದು ಊಹಿಸಬಹುದು. ಅವನು ತನ್ನ ತಂತ್ರ ಸಾಧನದಿಂದ ಮಾಂತ್ರಿಕ ವರಗಳನ್ನು ಸಹ ನೀಡಬಲ್ಲನು. ಇನ್ನು ಶಿವಪುರಾಣ, ಲಿಂಗ ಪುರಾಣ, ಬ್ರಹ್ಮಾಂಡ ಪುರಾಣ ಮತ್ತು ಸ್ಕಾಂದ ಪುರಾಣಗಳಲ್ಲಿ ವಿವರಿಸಲಾದ ಮುಖ್ಯ ಗಣಗಳ ಬಗ್ಗೆ ತಿಳಿಯೋಣ. ಶಿವನ ಮೊದಲ ಮತ್ತು ಪ್ರಮುಖ ಗಣ ಆದ ನಂದಿಕೇಶ್ವರ ಬಗ್ಗೆ ತಿಳಿಯೋಣ. ನಂದಿಯು ಶಿವನ ವಾಹನವಾಗಿದೆ. ಪ್ರತಿ ಶಿವ ದೇವಾಲಯದಲ್ಲಿ ನಂದಿಯು ಯಾವಾಗಲೂ ಶಿವನ ಎದುರು ಕುಳಿತಿರುವುದು ಕಂಡುಬರುತ್ತದೆ. ನಂದಿಗೆ ಒಂದು ವರವಿದೆ. ಯಾರು ಶಿವ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ, ಮೊದಲು ನಂದಿಯನ್ನು
ಪ್ರಾರ್ಥಿಸಬೇಕು ಮತ್ತು ನಂದಿಯ ಕೊಂಬಿನ ನಡುವಿನ ಅಂತರದಲ್ಲಿ ಶಿವಲಿಂಗವನ್ನು ನೋಡಬೇಕು ಮತ್ತು ನಂದಿಯ ಕಿವಿಯಲ್ಲಿ ತಮ್ಮ ಭೇಟಿಯ ಉದ್ದೇಶವನ್ನು ಹೇಳಬೇಕು. ಇದರಿಂದ ಅವರ ಇಷ್ಟಾರ್ಥಗಳು ಶಿವನನ್ನು ತಲುಪುತ್ತವೆ ಎಂದು ಹೇಳಲಾಗುತ್ತದೆ. ನಂದಿ ಗಣಗಳ ಮುಖ್ಯಸ್ಥ ಮತ್ತು ಶಿವನ ಮೊದಲ ಶಿಷ್ಯ, ಯಾರು ಜಗತ್ತಿಗೆ ಶಿವನ ಬೋಧನೆಗಳನ್ನು ನೀಡಿದ. ನಂದಿ ಮೂಲತಃ ಒಂದು ಗೂಳಿಯಾದ್ದರಿಂದ ಭಗವಂತ ಶಿವನನ್ನು ವೃಷಭ ವಾಹನ ಎಂದು ಕರೆಯಲಾಗುತ್ತದೆ. ನಂದಿಯು ಸರ್ವಕಾಲಿಕ ಶಿವನ ದಿವ್ಯ ದರ್ಶನವನ್ನು ಪಡೆಯುತ್ತಾನೆ. ಅವನು ಎಲ್ಲ ಗಣಗಳಲ್ಲಿ ಬಹಳ ಬುದ್ಧಿವಂತ. ಅವನು ಶಿಲಾದ ಮುನಿಯ ಮಗ. ಭಗವಾನ್ ಶಿವನನ್ನು ವಾಹನವಾಗಿ ಸೇವೆ ಮಾಡಲು ಅದೃಷ್ಟವಂತ. ಅವನು ಶಿವನ ತುಂಬ ಹತ್ತಿರ ಇರುತ್ತಾನೆ. ಅವನು ಭಗವಾನ್ ಶಿವನಿಂದ ಹೆಚ್ಚು ಆಶೀರ್ವಾದಿಸಲ್ಪಟ್ಟಿದ್ದಾನೆ. ನಂದಿಯ ರೂಪವು ಕೆಲವೊಮ್ಮೆ ಮಾನವ ಮತ್ತು ಕೆಲವೊಮ್ಮೆ ಗೂಳಿಯಾಗಿರುತ್ತದೆ. ಶಿವನನ್ನು ನಂದೇಶ್ವರ ಎಂದು ಕರೆಯಲಾಗುತ್ತದೆ. ನಂದಿಯು ಭಕ್ತ ಮತ್ತು ಭಗವಂತನ ನಡುವೆ ಮಧ್ಯವರ್ತಿ ಎಂದು ಹೇಳಲಾಗುತ್ತದೆ. ಭಗವಾನ್ ಶಿವ ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿರುವುದರಿಂದ ನಂದಿ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಭಗವಾನ್ ಶಿವನಿಗೆ ತಿಳಿಸುತ್ತಾನೆ. ಇನ್ನು ಎರಡನೇ ಗಣ ಶೃಂಗಿ ಮತ್ತು ಭೃಂಗಿ. ಶೃಂಗಿ ಮತ್ತು ಭೃಂಗಿ ಭಗವಾನ್ ಶಿವನ ಮಹಾನ್ ಭಕ್ತರಾಗಿದ್ದಾರೆ. ಅವರು ಶಿವ ಗರ್ಭಗೃಹವನ್ನು ಕಾಪಾಡುವ ಪ್ರಮುಖ ಗಣಗಳು. ಪುರಾಣದ ಪ್ರಕಾರ ಭೃಂಗಿಯು ಮೂಲತಃ ಅಂಧಕ ಎಂಬ ಒಬ್ಬ ರಾಕ್ಷಸನಾಗಿದ್ದನು. ಶಿವನಿಂದ ವಿನಮ್ರ ಭಕ್ತನಾಗಿ ರೂಪಾಂತರಗೊಂಡು ಗಣಸೈನ್ಯದ ಮುಖ್ಯಸ್ಥನಾಗಿ ಒಪ್ಪಿಕೊಂಡನು. ಭಗವಾನ್ ಶಿವ ಪಾರ್ವತಿ ದೇವಿಯ ಶಾಪದ ನಂತರ ಭೃಂಗಿ ಮೂರನೇ ಪಾದವನ್ನು ಕೊಟ್ಟನು. ಶಿವನು ತನ್ನ ತಾಂಡವವನ್ನು ಮಾಡಲು ಭೃಂಗಿಯಿಂದ ಅನುಮತಿ ನೀಡಿದ ನಂತರವೇ ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಭೃಂಗಿ ಗಂಟೆಗಳ ಶಬ್ದದ ಧ್ವನಿ ಮಾಡಿದ ನಂತರನೇ ಶಿವ ತಾಂಡವ ಮಾಡುತ್ತಾನೆ. ಭೃಂಗಿ ಭಗವಾನ್ ಶಿವನ ಆಪ್ತ ಸಹಾಯಕ. ಆತನ ಸೇವೆ ಮಾಡಲು ಜೇನುನೊಣದ ರೂಪವನ್ನು ಪಡೆದವನು. ಅವನು ಯಾವಾಗಲೂ ಭಗವಂತನ ಸ್ತುತಿಯನ್ನು ಹಾಡುತ್ತಾನೆ ಮತ್ತು ತಪಸ್ಸಿನಲ್ಲಿ ಪಾರ್ವತಿ ದೇವಿಯನ್ನು ಸಮೀಪಿಸಲು ಪ್ರಯತ್ನಿಸುವ ರಾಕ್ಷಸರನ್ನು ಕೊಲ್ಲುತ್ತಾನೆ. ಇನ್ನೊಂದು ಗಣನೆಂದರೆ ರಿತು. ಅವನು ಉದಾಲಕ ಮುನಿಯ ಮಗ ಮತ್ತು ಬಾಲ್ಯದಿಂದಲೂ ಶಿವನ ಮಹಾನ್ ಭಕ್ತನಾಗಿದ್ದನು. ಈ ಗಣ ಕುದುರೆಯ ರೂಪದಲ್ಲಿ ಭಗವಂತನ ಸೇವೆ ಮಾಡುತ್ತಾನೆ. ತುಂಬುರ ಋಷಿಯಂತೆ ಸಂಗೀತಗಾರನಾಗಿ ಕಾಣುತ್ತಾನೆ ಮತ್ತು ತಂತಿವಾದ್ಯಗಳಲ್ಲಿ ನುಡಿಸುತ್ತಾನೆ. ಇನ್ನು ವೀರಭದ್ರ ದೇವರು ಮತ್ತೊಬ್ಬ ಶಿವಗಣ. ಶಿವನು ವೀರಭದ್ರ ಅವತಾರವನ್ನು ತೆಗೆದುಕೊಂಡು ದಕ್ಷಿಣ ಯಾಗವನ್ನು ನಾಶಪಡಿಸಿದನು. ವೀರಭದ್ರ ದೇವರ ದೇವಸ್ಥಾನಗಳು ಭಾರತದ ಅನೇಕ ಭಾಗಗಳಲ್ಲಿ ಕಂಡುಬರುತ್ತವೆ. ಅವನು ಆಯುಧಗಳನ್ನು ಹೊಂದಿದ್ದಾನೆ ಮತ್ತು ನೋಟದಲ್ಲಿ ಉಗ್ರನಾಗಿರುತ್ತಾನೆ. ವೀರಭದ್ರನು ನಮಗೆ ಶಕ್ತಿ ಮತ್ತು ರಕ್ಷಣೆ ನೀಡಲು ಸಹಾಯ ಮಾಡುತ್ತಾನೆ. ಪ್ರಜಾಪತಿ ದಕ್ಷನು ಶಿವನನ್ನು ಅವಮಾನಿಸಿದಾಗ ದೇವಿ ಸತಿಯು ಶಿವನ ನಿಂದನೆಯನ್ನು ಸಹಿಸಲಾಗಲಿಲ್ಲ. ಸತಿದೇವಿಯು ತನ್ನನ್ನು ತಾನೇ ಅಗ್ನಿಸ್ಪರ್ಶಿ ಮಾಡಿಕೊಂಡಳು. ಆಗ ಶಿವನು ಕೋಪದಿಂದ ಉರಿದು ತನ್ನ ಕೂದಲಿನ ಒಂದು ಎಳೆಯನ್ನು ಹೊರತೆಗೆದನು. ಅದು ಉಗ್ರ ವೀರಭದ್ರನ ಹೊರಹೊಮ್ಮಿದನು ಮತ್ತು ಅವನು ಯಾಗವನ್ನು ನಾಶಪಡಿಸಿದನು ಮತ್ತು ಅವನು ದಕ್ಷನ ತಲೆಯನ್ನು ಕತ್ತರಿಸಿ ಅದನ್ನು ಯಾಗ ಅಗ್ನಿಯಲ್ಲಿ ಎಸೆದನು. ಇನ್ನು ಚಂಡಿಕೇಶ್ವರ ಶಿವನ ಇನ್ನೊಂದು ರೂಪ. ಇವರು ಶಿವ ಮತ್ತು ಚಂಡಿ ನಡುವಿನ ಸಂಬಂಧವನ್ನು ಸೂಚಿಸುತ್ತಾರೆ. ಅವನು ಶಿವನ ಉಗ್ರ ರೂಪ. ಯುದ್ಧದ ಆಯುಧಗಳನ್ನು ಹಿಡಿದಿದ್ದಾನೆ ಮತ್ತು ದೈವಿಕ ಉದ್ದೇಶಕ್ಕಾಗಿ ಯುದ್ಧ ಮಾಡಲು ಸಿದ್ಧವಾಗಿರುತ್ತಾನೆ. ಎಲ್ಲ ಶಿವ ದೇವಾಲಯಗಳ ಗೋಡೆಗಳ ಮೇಲೆ ಅವರ ಚಿತ್ರಗಳನ್ನು ನೋಡಬಹುದು. ಅವರು ಶಿವನ ಬೆಂಬಲಿಗ ಮತ್ತು ಭಕ್ತ. ಶಿವನು ಅವನ ಪ್ರತಿಮೆಯು ಯಾವಾಗಲೂ ಅವನ ಸ್ವಂತ ವಿಗ್ರಹದ ಪಕ್ಕದಲ್ಲಿ ಇರಲು ಅವನಿಗೆ ವರದಾನ ಕೊಟ್ಟಿದ್ದನು. ಆದ್ದರಿಂದ ಚಂಡಿಕೇಶ್ವರನು ಧ್ಯಾನಭಂಗಿಯಲ್ಲಿರುವ ಎಲ್ಲ ಶಿವನ ದೇವಾಲಯಗಳಲ್ಲಿ ಕಂಡುಬಂದಿದ್ದಾನೆ. ವಾಸ್ತವವಾಗಿ ಅವನ ಗಮನ, ಧ್ಯಾನ ಮತ್ತು ಅವರ ಆಶೀರ್ವಾದ ಪಡೆಯಲು ಭಕ್ತರು ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ಚಪ್ಪಾಳೆ ತಟ್ಟುತ್ತಾರೆ. ಇನ್ನು ಅನೇಕ ಗಂಡು ಮತ್ತು ಹೆಣ್ಣು ಗಣಗಳಿವೆ. ಸುಲೋಚನಾ ಎಂಬ ಯಕ್ಷಿಣಿ ಒಬ್ಬ ಗಣಳಾಗಿದ್ದಳು.
ಅವಳು ತುಂಬ ಸುಂದರವಾದ ಕಣ್ಣುಗಳನ್ನು ಹೊಂದಿದ್ದಳು. ಅವಳು ಕಾಲದ ಯಕ್ಷಿಣಿಯಾಗಿದ್ದಳು. ವರ್ತಮಾನವನ್ನು ಭೂತಕಾಲಕ್ಕೆ ಸಂಪರ್ಕಿಸುವ ಸಮಯವನ್ನು ಕಾಪಾಡುವ ಜವಾಬ್ದಾರಿಯನ್ನು ಶಿವ ಅವಳಿಗೆ ಕೊಟ್ಟಿದ್ದನು ಮತ್ತು ಯಾರೂ ಅವರ ಹಿಂದಿನ ಜೀವನಕ್ಕೆ ಹಿಂತಿರುಗಲು ಸಾಧ್ಯವಾಗಬಾರದು ಎಂದು ಖಚಿತಪಡಿಸಿದನು. ಭೂಮಿಯ ಮೇಲಿನ ಮಾನವರು ತಮ್ಮ ಹಿಂದಿನ ಜೀವನವನ್ನು ಬದಲಾಯಿಸಬಾರದು ಎಂದು ಅವಳನ್ನು ಖಚಿತಪಡಿಸಿದನು. ಹೀಗೆ ಈ ಬ್ರಹ್ಮಾಂಡವನ್ನು ರಕ್ಷಿಸಲು ಶಿವನು ತನ್ನ ಎಲ್ಲ ಗಣಗಳನ್ನು ನೇಮಿಸಿದನಂತೆ. ಭೂಮಿಯ ಮೇಲಿನ ಶಿವಗಣಗಳನ್ನು ಅನುಯಾಯಿಗಳನ್ನು ವೀರಶೈವರು ಎಂದು ಕರೆಯಲಾಗುತ್ತಾರೆ. ವೀರಶೈವರು ಈ ಗಣಗಳ 5 ನಾಯಕರನ್ನು ಹೊಂದಿದ್ದಾರೆ. ಅವರು ಅವರ ಗೋತ್ರ ಪುರುಷರಾಗಿದ್ದಾರೆ. ವೀರಶೈವರು ತಮ್ಮ ಗುರುವನ್ನು ಆಧರಿಸಿ ತಮ್ಮ ಗೋತ್ರವನ್ನು ಪಡೆಯುತ್ತಾರೆ. ಗುರುಗಳು ತಮ್ಮ ಮೂಲವನ್ನು ಶಿವಗಣಗಳ ನಾಯಕರಿಂದ ಹೊಂದಿದ್ದಾರೆ. 5 ಪ್ರಾಥಮಿಕ ಗಣನಾಯಕರು ಅಥವಾ ಗೋತ್ರ ಪುರುಷರು ಯಾರೆಂದರೆ ವೀರಭದ್ರ, ನಂದೀಶ್ವರ, ಭೃಂಗಿ, ವೃಷಭ, ಸ್ಕಾಂದ. ಶಿವಗಣಗಳು ಶಕ್ತಿಯುತ ಮತ್ತು ಅತ್ಯಂತ ಆಕರ್ಷಕ ಭರಿತರಾದವರು. ಮಾಂತ್ರಿಕ, ಅತೀಂದ್ರಿಯ, ಬುದ್ಧಿವಂದ್ಯ, ಸಾಮಾನ್ಯ ಜೀವಿಗಳಾದ ಭಕ್ತರು, ಆತ್ಮಗಳು ಅಥವಾ ಕೆಲವು ನಿಪುಣ ಮಾನವ ಭಕ್ತರು ತಮ್ಮ ಭಕ್ತಿಯಿಂದಾಗಿ ಶಿವಲೋಕವನ್ನು ಪಡೆದಿದ್ದರು. ಎಲ್ಲ ಶಿವಗಣಗಳು ಶಿವನನ್ನು ಪ್ರೀತಿಸುತ್ತಾರೆ ಮತ್ತು ಶಿವನು ಎಲ್ಲರನ್ನು ಪ್ರೀತಿಸುತ್ತಾನೆ. ಇದಿಷ್ಟು ಶಿವಗಣಗಳ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.